ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯೋಜನೆ ಮಾಡಿರುವಂತಹ ಈ ಔತಣಕೂಟಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಚುನಾವಣೆ ಇದೆಯಲ್ಲ, ಆ ಚುನಾವಣೆಗೆ ಹಣ ಹೊಂದಿಸುವ ಮೀಟಿಂಗ್ ಇದು, ಟಾರ್ಗೆಟ್ ಫಿಕ್ಸ್ ಮಾಡುವ ಮೀಟಿಂಗ್ ಇದು ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಈ ಔತಣಕೂಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಹಾರಕ್ಕೆ ಹಣ ಕಳುಹಿಸಲು ಪ್ಲಾನ್ ಮಾಡಲಾಗಿತ್ತು. ಸಚಿವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಈ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತು ಆರೋಪ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅದು ಹೇಳೋದು ಮಾತ್ರ ಡಿನ್ನರ್ ಮೀಟಿಂಗು. ಅದು ನಿಜವಾಗ್ಲೂ ಯಾವ ಮೀಟಿಂಗು ಅಂದರೆ ಬಿಹಾರ ಎಲೆಕ್ಷನ್ಗೆ ಕಲೆಕ್ಷನ್ ಮೀಟಿಂಗ್. ಅದು ಯಾಕೆಂದರೆ ಒಬ್ಬೊಬ್ಬರನ್ನೇ ಸಪ್ರೇಟ್ ಮಾತಾಡೋಕ್ಕಾಗಲ್ಲ ಅಂಥೇಳಿ ಟಾರ್ಗೆಟ್ ಫಿಕ್ಸ್ ಮಾಡಿ ಒಬ್ಬೊಬ್ಬರು ಇಷ್ಟಿಷ್ಟು ತಲುಪಿಸ್ಬೇಕು ಅನ್ನೋ ಮೀಟಿಂಗು. ಯಾಕೆಂತಂದರೆ ಪಾಪ ಅವರು ಪಪ್ಪಿಯವ್ರನ್ನ ಬುಕ್ ಮಾಡ್ಕೊಂಡಿದ್ರು, ಮಂತ್ರಿ ಮಾಡ್ತೀವಿ ಅದನ್ನು ನೋಡ್ಕೊಳ್ಬೇಕು ಅಂತ. ಸೊ ಅದು ಅವರು ಅರೆಸ್ಟ್ ಆಗಿ ಇವತ್ತಿದಾಗಿರೋದ್ರಿಂದ ಪಾಪ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ಇಲ್ಲಂತಂದ್ರೆ ಟಾರ್ಗೆಟ್ ಮುಟ್ಬಿಡ್ತಿದ್ರು ಸುಲಭವಾಗಿ. ಏನೋ ಜನ ಹೇಳ್ತಾರೆ ಈ ಮಾತುಗಳನ್ನೆಲ್ಲ, ಅವರ ಪಕ್ಷದ ಒಳಗಡೆನೇ ಇಂಥ ಸದ್ದು ಬರ್ತಾ ಇರೋದು ಕಾಂಗ್ರೆಸ್ ಕಡೆಯಿಂದ. ಅದನ್ನು ಗಮನಿಸಿ ಟಾರ್ಗೆಟ್ ರೀಚ್ ಆದರೂ ಅವರು ಅಂದ್ಕೊಂಡಿದ್ವಿ. ಈಗ ಅಲ್ಲಿ ಟಾರ್ಗೆಟ್ ರೀಚ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಡಿನ್ನರ್ ಮೀಟಿಂಗ್ ಅನ್ನೋ ಹೆಸರಿನಲ್ಲಿ ಎಲೆಕ್ಷನ್ಗೆ ಕಲೆಕ್ಷನ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಅದು ಹೇಳೋದು ಮಾತ್ರ ಡಿನ್ನರ್ ಮೀಟಿಂಗು.